ರಾಜ್ಯದ ಗಡಿ ಜಿಲ್ಲೆಗಳಲ್ಲಿ ಮುಂದುವರೆದಿದೆ ಮರಣ ಮೃದಂಗ. ಮಹಿಳಾ ಮಕ್ಕಳ ಸಚಿವೆಯ ಜಿಲ್ಲೆಯಲ್ಲಿ ಮತ್ತೊಂದು ಸಾವಾಗಿದೆ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೋರ್ವ ಬಾಣಂತಿಯ ಸಾವು. ಗೋಕಾಕ್ನ ಕುಂದರಗಿ ಗ್ರಾಮದ ನಿವಾಸಿ ಕೊನೆಯುಸಿರನ್ನ ಎಳೆದಿರುವಂತದ್ದು. ಇನ್ನೆಷ್ಟು ಸಾವಾಗಬೇಕೋ ಗೊತ್ತಿಲ್ಲ. ಇನ್ನೆಷ್ಟು ಸಾವಾಗಿ ಸರ್ಕಾರ ಮತ್ತಷ್ಟು ಎಚ್ಚರಿಕೆಯನ್ನು ವಹಿಸುತ್ತೋ ಗೊತ್ತಿಲ್ಲ. 25 ವರ್ಷದ ಬಾಣಂತಿ ಸಾವನ್ನಪ್ಪಿರುವಂತದ್ದು. ರಾಜ್ಯದ ಗಡಿ ಜಿಲ್ಲೆಯಲ್ಲಿ ಮರಣ ಮೃದಂಗ ಮುಂದುವರೆದಿದೆ. ಮಹಿಳಾ ಮಕ್ಕಳ ಸಚಿವೆಯ ಜಿಲ್ಲೆಯಲ್ಲಿ ಮತ್ತೊಂದು ಸಾವಾಗಿದೆ. ಈಗ ಇದಕ್ಕೆ ಯಾರು ಹೊಣೆ ಆಗ್ತಾರೆ? ಸರ್ಕಾರ ಅಂತ ತಲೆ ಮೇಲೆ ಹೊತ್ಕೊಳ್ಳಲ್ಲ. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಂದು ಬಾಣಂತಿಯ ಸಾವಾಗಿದೆ. ಗೋಕಾಕ್ನ ಕುಂದರಗಿ ಗ್ರಾಮದ ನಿವಾಸಿ ಕೊನೆಯುಸಿರನ್ನ ಎಳೆದಿದ್ದಾರೆ. 25 ವರ್ಷದ ಪೂಜಾ ಅಡಿವೆಪ್ಪ ಕಡಕಬಾವಿ ಬಾಣಂತಿ ಸಾವನ್ನಪ್ಪಿರುವಂತದ್ದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತವರು ಕ್ಷೇತ್ರ. ಇಲ್ಲಿ ಮಾತನಾಡಲೇಬೇಕಾಗುತ್ತೆ. ಯಾಕಂದ್ರೆ ಓರ್ವ ಮಹಿಳೆ, ನಾವು ಇವತ್ತು ನಿನ್ನೆ ಮಾತನಾಡ್ತಿಲ್ಲ, ಸುಮಾರು ದಿನಗಳಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಒಂದರ ಹಿಂದೆ ಒಂದರಂತೆ ಬಾಣಂತಿಯ ಸಾವಾಗ್ತಿದೆ. ಆದ್ರೂ ಗಮನ ಹರಿಸ್ತಿಲ್ಲ. ಆ ಕುಟುಂಬಸ್ಥರ ಅಳಲು, ಆ ಕುಟುಂಬಸ್ಥರ ಆಕ್ರಂದನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ಸರ್ಕಾರಕ್ಕೆ? ಸರ್ಕಾರಿ ಆಸ್ಪತ್ರೆಯ ಅವ್ಯವಸ್ಥೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಯಾವಾಗ ಕಣ್ಣು ತೆರೀತಾರೋ ಗೊತ್ತಿಲ್ಲ. ಆದ್ರೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಂದು ಬಾಣಂತಿಯ ಸಾವಾಗಿದೆ. पेपर्स करता हूँ हेंग बार हो ಆ ತಾಯಿಯ ಅಳಲು, ಆ ತಾಯಿಯ ಕಣ್ಣೀರು ನಿಜವಾಗ್ಲೂ ಕೂಡ ಸದ್ಯದ ಮಟ್ಟಿಗೆ ಯಾರ ಕೈಲೂ ನೋಡೋಕ್ಕಾಗಲ್ಲ. ಡಿಸೆಂಬರ್ 24ರಂದು ಬಿಮ್ಸ್ ಆಸ್ಪತ್ರೆಗೆ ಬಾಣಂತಿ ಪೂಜಾ ದಾಖಲಾಗಿರ್ತಾರೆ. ನಿನ್ನೆ ಮಧ್ಯಾಹ್ನ ಗಂಡು ಮಗುವಿಗೆ ಜನ್ಮವನ್ನ ನೀಡಿರ್ತಾರೆ ಪೂಜಾ. ಈಗ ಬದುಕಿಲ್ಲ, ಮುಗಿಲು ಮುಟ್ಟಿದೆ ಬಾಣಂತಿ ಪೂಜಾ ಕುಟುಂಬಸ್ಥರ ಆಕ್ರಂದನ. ಆಸ್ಪತ್ರೆಯ ಮುಂದೆ ಮಗಳನ್ನ ಕಳೆದುಕೊಂಡಂತ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಿದ್ದಾರೆ. ಇನ್ನೇನ್ ಮಾಡ್ತಾರೆ ಪಾಪ? ನಿನ್ನೆ ಇದ್ದಂತಹ ಮಗಳು ಇವತ್ತಿಲ್ಲ ಅಂತ ಅಂದ್ರೆ ಯಾವ ತಾಯಿ ಕರಳು ತಾನೇ ಸುಮ್ಮನಿರುತ್ತೆ? ನಿನ್ನೆ ತಾನೇ ಮಗುವಿಗೆ ಜನ್ಮ ನೀಡಿರುವಂತದ್ದು. 24ನೇ ತಾರೀಕು ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡ್ತಿರ್ತಾರೆ. 25ನೇ ತಾರೀಕು ಮಗು ಆಗುತ್ತೆ. ಇವತ್ತು 26ನೇ ತಾರೀಕು. ಇವತ್ತು ಬಾಣಂತಿ ಬದುಕಿಲ್ಲ. ಯಾರು ಹೊಣೆ ಆಗ್ತಾರೆ ಹಾಗಿದ್ರೆ ಈ ಒಂದು ಸಾವಿಗೆ? ವೈದ್ಯಾಧಿಕಾರಿಗಳ, ಆಡಳಿತ ವರ್ಗದವರ, ಸಚಿವೆನ, ಸರ್ಕಾರನ? ಯಾರನ್ನ ಕೇಳ್ಬೇಕಾಗಿದ್ರ? ಕುಟುಂಬಸ್ಥರು ಹೋಗ್ಬಿಟ್ಟು ಪರಿಹಾರ ಕೊಟ್ರೆ ಅಷ್ಟೇ ಅಲ್ಲ, ಹೋದಂತ ಜೀವ ಮತ್ತೆ ಬರಲ್ಲ. ಆ ತಬ್ಬಲಿ ಮಗುವಿಗೆ ಯಾರು ತಾಯಿ ಆಗ್ತಾರೆ? ಬಿಮ್ಸ್ ಆಸ್ಪತ್ರೆಯ ಕರ್ಮಕಾಂಡೆಯ ವಿಚಾರವಾಗಿ ಇವತ್ತು ಮಾತಾಡ್ತಿಲ್ಲ. ಪಾಪ ಎಲ್ಲ ಚಲೋ ಇಡೀ ದವಾಖಾನೆಗೆ ಡಾಕ್ಟರ್ಗಳು ಎಲ್ಲಾರು ಪ್ರಯತ್ನ ನಮ್ಮ ಮನೆ ಬರದಾಗಿಲ್ಲ
ಗಂಡ ಅದು ಮ್ಯಾಲ ಐತಿ ಅದು ಐತಿ ಮ್ಯಾಲ ಇದು 4 3 ಹೆಣ್ಮಕ್ಳು ನಾಲ್ಕನೇದು ಗಂಡು ಮಗು ಆತರ ಪಾಪ ಎಲ್ಲ ಚಲೋ ಇಡೀ ದವಾಖಾನೆಗೆ ಡಾಕ್ಟರ್ಗಳು ಹೋದಾರೆ ಎಲ್ಲಾರು ಪ್ರಯತ್ನ ನಮ್ಮ ಮನೆ ಬರದಾಗಿಲ್ಲ ಗಂಡ ಅದು ಮ್ಯಾಲ ಐತಿ ಅದು ಐತಿ ಮ್ಯಾಲ ಇದು 4 3 ಹೆಣ್ಮಕ್ಳು ನಾಲ್ಕನೇದು ಗಂಡು ಮಗು ಆತರ ಪಾಪ ಎಲ್ಲ ಚಲೋ ಇಡೀ ದವಾಖಾನೆಗೆ ಡಾಕ್ಟರ್ಗಳು ಹೋದಾರೆ ಎಲ್ಲಾರು ಪ್ರಯತ್ನ ನಮ್ಮ ಮನೆ ಬರದಾಗಿಲ್ಲ ಗಂಡ ಅದು ಮ್ಯಾಲ ಐತಿ ಅದು ಐತಿ ಮ್ಯಾಲ ಇದು 4 3 ಹೆಣ್ಮಕ್ಳು ನಾಲ್ಕನೇದು ಗಂಡು ಮಗು ಆತರ ಪಾಪ ಎಲ್ಲ ಚಲೋ ಇಡೀ ದವಾಖಾನೆಗೆ ಡಾಕ್ಟರ್ಗಳು ಹೋದಾರೆ ಎಲ್ಲಾರು ಪ್ರಯತ್ನ ನಮ್ಮ ಮನೆ ಬರದಾಗಿಲ್ಲ ಗಂಡ ಅದು ಮ್ಯಾಲ ಐತಿ ಅದು ಐತಿ ಮ್ಯಾಲ ಇದು 4 3 ಹೆಣ್ಮಕ್ಳು ನಾಲ್ಕನೇದು ಗಂಡು ಮಗು ಆತರ ಪಾಪ ಎಲ್ಲ ಚಲೋ ಇಡೀ ದವಾಖಾನೆಗೆ ಡಾಕ್ಟರ್ಗಳು ಹೋದಾರೆ ಎಲ್ಲಾರು ಪ್ರಯತ್ನ ನಮ್ಮ ಮನೆ ಬರದಾಗಿಲ್ಲ ಗಂಡ ಅದು ಮ್ಯಾಲ ಐತಿ ಅದು ಐತಿ ಮ್ಯಾಲ ಇದು 4 3 ಹೆಣ್ಮಕ್ಳು ನಾಲ್ಕನೇದು ಗಂಡು ಮಗು ಆತರ ಪಾಪ ಎಲ್ಲ ಚಲೋ ಇಡೀ ದವಾಖಾನೆಗೆ ಡಾಕ್ಟರ್ಗಳು ಹೋದಾರೆ ಎಲ್ಲಾರು ಪ್ರಯತ್ನ ನಮ್ಮ ಮನೆ ಬರದಾಗಿಲ್ಲ ಗಂಡ ಅದು ಮ್ಯಾಲ ಐತಿ ಅದು ಐತಿ ಮ್ಯಾಲ ಇದು 4 3 ಹೆಣ್ಮಕ್ಳು ನಾಲ್ಕನೇದು ಗಂಡು ಮಗು ಆತರ ಪಾಪ ಎಲ್ಲ ಚಲೋ ಇಡೀ ದವಾಖಾನೆಗೆ ಡಾಕ್ಟರ್ಗಳು ಹೋದಾರೆ ಎಲ್ಲಾರು ಪ್ರಯತ್ನ ನಮ್ಮ ಮನೆ ಬರದಾಗಿಲ್ಲ ಗಂಡ ಅದು ಮ್ಯಾಲ ಐತಿ ಅದು ಐತಿ ಮ್ಯಾಲ ಇದು 4 3 ಹೆಣ್ಮಕ್ಳು ನಾಲ್ಕನೇದು ಗಂಡು ಮಗು ಆತರ ಪಾಪ ಎಲ್ಲ ಚಲೋ ಇಡೀ ದವಾಖಾನೆಗೆ ಡಾಕ್ಟರ್ಗಳು ಹೋದಾರೆ ಎಲ್ಲಾರು ಪ್ರಯತ್ನ ಎಸ್ ನೋಡಿ, ಅವರ ಕುಟುಂಬಸ್ಥರು ಹೇಳ್ತಾ ಇರುವಂತ ಹೇಳಿಕೆ ಬೀಮ್ಸ್ ಆಸ್ಪತ್ರೆಯಲ್ಲಿ ನಡೆದಂತಹ ಬಾಣಂತಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಯಾರ ಹತ್ರ ಹೇಳಬೇಕು, ನಮ್ಮ ಮನೆಯ ಹೆಣ್ಮಗಳನ್ನ ಕಳೆದುಕೊಂಡಿದ್ದೀವಿ ಅಂತ ಆಸ್ಪತ್ರೆಯ ಹೆರಿಗೆ ವೈದ್ಯ ಡಾಕ್ಟರ್ ವಸಂತ್ ಕಬ್ಬೂರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಪೂಜಾ ಎಂಬುವವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 24ರಂದು ಆಸ್ಪತ್ರೆಗೆ ದಾಖಲಾಗಿತ್ತು. 3 ಮಕ್ಕಳಾಗಿತ್ತು, 1 ಆಪರೇಷನ್ ಕೂಡ ಆಗಿತ್ತು. ಬಂದಾಗಲೇ ಆಕೆಗೆ ಪ್ರಜ್ಞೆ ಇರಲಿಲ್ಲ. ಕೂಡಲೇ ಆಕೆಯನ್ನ ಐಸಿಯುವಿಗೆ ನಾವು ಶಿಫ್ಟ್ ಮಾಡಿದ್ವಿ. ದೇಹ ಪರಿಶೀಲನೆ ನಡೆಸಿದಾಗ ಹಾರ್ಟ್ ವೀಕ್ ಇತ್ತು ಅನ್ನೋದನ್ನ ಕೂಡ ಹೇಳಿದ್ವಿ ನಾವು ವಿಚಾರವಾಗಿ. ಒಂದು ಕಡೆ ಕುಟುಂಬಸ್ಥರಿಗೆ ಹೆರಿಗೆ ಆದ ಮೇಲೆ ಹಾರ್ಟ್ ದೊಡ್ಡದಾಗಿತ್ತು. ಇದು ಬೀಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆರಿಗೆ ವೈದ್ಯರಾದಂತ ಡಾಕ್ಟರ್ ವಸಂತ್ ಕಬ್ಬೂರ್ ಅವರು ಹೇಳಿಕೆ ಕೊಟ್ಟಿರುವಂತದ್ದು. ದೇಹ ಪರಿಶೀಲನೆ ಮಾಡಿದ್ವಿ, ಪ್ರಜ್ಞೆ ಇರಲಿಲ್ಲ ಆಕೆಗೆ, ಆಗ ಹಾರ್ಟ್ ವೀಕ್ ಇತ್ತು, ಅದನ್ನ ಕೂಡ ಹೇಳಿದ್ವಿ. ಹೆರಿಗೆ ಆದ ಮೇಲೆ ಹಾರ್ಟ್ ದೊಡ್ಡದಾಗಿತ್ತು, ಪಂಪಿಂಗ್ ಆಗದೆ ಇಂದು ಪೂಜಾ ಮೃತಪಟ್ಟಿದ್ದಾರೆ. ಮಗು 1.6 kg ತೂಕ ಇತ್ತು, ಅದಕ್ಕೂ ಐಸಿಯುವಿನಲ್ಲೇ ಚಿಕಿತ್ಸೆ ಕೊಡ್ಲಾಗ್ತಾ ಇದೆ. ನಮ್ಮದು ಯಾವುದೇ ನೆಗ್ಲಿಜೆನ್ಸಿ ಆಗಿಲ್ಲ ಅಂತ ಇಲ್ಲಿ ವೈದ್ಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಹೆಸರು ವಸಂತ್ ಕಬ್ಬೂರ್ ಅಂತ, ಯೂನಿಟ್ ಚೀಫ್. ಈ ಪೇಷಂಟ್ ಪೂಜಾ ಅಡಿಯಪ್ಪ ಕಡಕಭಾಮಿ, 25 ವರ್ಷ, ಕುಂದರ್ಗಿ ಗೋಕಾಕ್ ತಾಲೂಕಿನಿಂದ ಬಂದಿದ್ದಳು. 24ನೇ ತಾರೀಕು ರಾತ್ರಿ 11 ಗಂಟೆಗೆ 11:20ಕ್ಕೆ ಅವಳು ಬಂದಾಗ ಇವಳು 5ನೇ ಪ್ರೆಗ್ನೆನ್ಸಿ, 3 ಮಕ್ಕಳಿದೆ, 1 ಅಬಾರ್ಷನ್ ಆಗಿದೆ. ಅರೌಂಡ್ 7 ತಿಂಗಳು 8 ತಿಂಗಳು ಇದ್ದಳು. ಇನ್ ಕೋಮಾ ಅಂದ್ರೆ ಪ್ರಜ್ಞಾವಸ್ಥೆ ಇರಲಿಲ್ಲ ಅವಳಿಗೆ.
Antepartum eclampsia ಅಂತಾರೆ ಅದಕ್ಕೆ. Antepartum eclampsia in coma with RH negative pregnancy with anemia. ಇಷ್ಟೆಲ್ಲ ರಿಸ್ಕ್ ಫ್ಯಾಕ್ಟರ್ ಇದ್ದು ಅವಳು 11-20 ಬಂದಿದ್ರು. ಅವಳು ಪ್ರಜ್ಞೆ ಇರಲಿಲ್ಲ ಅಂದ್ರೆ ಇಮಿಡಿಯೇಟ್ ಅವಳನ್ನ ನಾವು HDU OICU ಹೋದು ಡೈರೆಕ್ಟ್ ಇಂಟ್ಯೂಬೇಟ್ ಮಾಡಿ ಏನ್ ಪ್ರೋಟೋಕಾಲ್ ಫಾಲೋ ಮಾಡಬೇಕು ಎಲ್ಲ ಮಾಡಿದೀವಿ. ಆಮೇಲೆ ಎಲ್ಲ ಸ್ವಲ್ಪ ತಪಾಸ್ ಮಾಡಿದಾಗ ಅವಳು ಹಾರ್ಟ್ ಸ್ವಲ್ಪ ಡೈಲೇಟೆಡ್ ಇತ್ತು, ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಅಂತಾರೆ ಅದಕ್ಕೆ. ಸೊ ಅದು ಹಾರ್ಟ್ ಪಂಪ್ ಮಾಡಲ್ಲ, ಅದು ನಿನ್ನೆ ಡಯಾಗ್ನೋಸ್ ಆಗಿದೆ. ನಾವೆಲ್ಲ ರಿಸ್ಕ್ ಹೇಳಿದ್ವಿ. ಪ್ರೊಗ್ನೋಸಿಸ್ ವಾಸ್ ವೆರಿ ಮಚ್ ಗಾರ್ಡೆಡ್ ಆನ್ ಅಡ್ಮಿಷನ್. ಸೊ ಇನ್ ಸ್ಪೈಟ್ ಆಫ್ ಅವರ್ ಬೆಸ್ಟ್ ಎಫರ್ಟ್ಸ್ ಟುಡೇ at 3 o'clock she got arrested. ಹಾರ್ಟ್ ಅಟ್ಯಾಕ್ ಅನ್ನಲ್ಲ, ಅದಕ್ಕೆ ಕಾರ್ಡಿಯೋಮಯೋಪತಿ ಅಂತಾರೆ, ಪೆರಿಪಾರ್ಟಮ್ ಕಾರ್ಡಿಯೋಮಯೋಪತಿ. ಪ್ರೆಗ್ನೆನ್ಸಿಯಲ್ಲಿ ಹಾರ್ಟ್ ದೊಡ್ಡದಾಗುತ್ತೆ, ಅದು ಪ್ರೆಗ್ನೆನ್ಸಿ ಸೆಕ್ಯುಲಿ ಅನ್ಬೋದು ನಾವು, ಕಾಂಪ್ಲಿಕೇಶನ್ ಅನ್ಬೋದು. ಡೈಲೇಟೆಡ್ ಕಾರ್ಡಿಯೋಮಯೋಪತಿ ಅಂದ್ರೆ ಹಾರ್ಟ್ ಸ್ವಲ್ಪ ದೊಡ್ಡದಾಗಿರ್ತದೆ. ದೊಡ್ಡದಾದ್ರೆ ಏನಾಗುತ್ತೆ, ಅದು ಪಂಪಿಂಗ್ ಕೆಪಾಸಿಟಿ ಕಳ್ಕೊಂಡ್ ಬಿಡ್ತದೆ. ಪಂಪಿಂಗ್ ಕೆಪಾಸಿಟಿ ಕಳೆದ್ಬಿಟ್ಟ ಬ್ರೈನ್ ಅನಾಕ್ಸಿ ಆಗ್ತದೆ, ಪ್ರಜ್ಞೆ ತಪ್ಪಿಡ್ತದೆ. ಸೊ ಅದು ಈಗ ಸದ್ಯಕ್ಕಿನ ಸ್ಟೇಟಸ್. ನಾವು ಪೇಷಂಟ್ಗೆಲ್ಲ ಹೇಳಿದ್ದೀವಿ, ಅವರು ನೋಡಿದ್ರು. ಅವ್ರಿಗೆ ನಮ್ಮ ಮೇಲೆ ಅಲಿಗೇಷನ್ ಇರಲಿಲ್ಲ. ಅಲಿಗೇಷನ್ ಇದ್ರೆ ನಾವು MLC ಮಾಡಿ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ವಿ, ಅದು ಬ್ಯಾಡ್ ಅಂದ್ರು. ಸೊ ಅದಕ್ಕೆ ತಗೊಂಡೋಗಿದ್ದಾರೆ. ಬಟ್ ದಿಸ್ ಈಸ್ ಅನ್ಫಾರ್ಚುನೇಟ್ ಡೆತ್. ಮಗುನು ಸ್ವಲ್ಪ ಸೀರಿಯಸ್ ಇದೆ, ತೂಕ ಕಡಿಮೆ ಇದೆ, 9 ತಿಂಗಳು ಆಗಿಲ್ಲ, ಅದು ವೆಂಟಿಲೇಟರ್. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಒಂದು ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸದ್ಯಕ್ಕೆ ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಳೆಯ ಘಟನೆಗಳು ಮಾಸುವ ಮುನ್ನವೇ ಒಂದಾದ ನಂತರ ಒಂದೊಂದು ಮತ್ತೆ ಬಾಣಂತಿಯರ ಸಾವಾಗ್ತಾ ಇದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೆ ಪುನಃ ಮತ್ತೊಂದು ಬಾಣಂತಿಯ ಸಾವಾಗಿರುವಂತದ್ದು, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಹೌದು ರೂಪ, ಏನ್ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಮತ್ತೊಂದು ಬಾಣಂತಿ ಸಾವು ಪ್ರಕರಣ ಈಗ ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಇಲ್ಲಿ ದಿನೇ ದಿನೇ ಬಾಣಂತಿಯರ ಸಾವು ಏನ್ ಹೆಚ್ಚಾನೆ ಇದೆ ಅಂತ ಹೇಳ್ಬೋದು. ಇದಲ್ಲದೆ ಈಗ ಏನ್ ಬಾಣಂತಿ ಏನ್ ಸಾವಿಗೀಡಾಗಿದ್ದಾಳೆ, ಅವಳು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಕುಂದರ್ಗಿ ಗ್ರಾಮದ ನಿವಾಸಿ ಆಗಿರ್ತಾಳೆ. ಇವಳು ಪೂಜಾ ಅಡಿಯಪ್ಪ ಕಟಕಭಾಮಿ ಎಂಬ ಏನ್ ಬಾಣಂತಿ ಇರ್ತಾಳೆ, 24ನೇ ತಾರೀಕಂದು ಬಿಮ್ಸ್ ಆಸ್ಪತ್ರೆಗೆ ಅಂದ್ರೆ ದಾಖಲಾಗ್ತಾಳೆ. ಅದಾದ ಬಳಿಕ ನಿನ್ನೆ ಮಧ್ಯಾಹ್ನದ ವೇಳೆಗೆ ಒಂದು ಗಂಡು ಮಗುವಿಗೂ ಕೂಡ ಜನ್ಮ ಕೂಡ ನೀಡ್ತಾಳೆ. ಇದಾದ ಬಳಿಕ ಡಾಕ್ಟರ್ ಅವರ ಸಂಬಂಧಿಕರಿಗೆ ಹೇಳಿರುವಂತದ್ದು, ನಿಮ್ಮ ಮಗಳಿಗೆ, ತಾಯಿಗೆ ಹೇಳಿರುವಂತದ್ದು, ನಿಮ್ಮ ಮಗಳಿಗೆ ಪೀಡ್ಸ್ ಬರ್ತಾ ಇದೆ, ಆದ್ರೆ ಇದ್ರ ಕಂಡೀಷನ್ ಯಾವ ರೀತಿ ಆಗುತ್ತೆ, ಏನಾಗುತ್ತೆ ಅಂತ ಮಾಹಿತಿ ಕೊಟ್ಟಾದ ನಂತರ ನಾವು ಐಸಿಯುಗೆ ಅಡ್ಮಿಟ್ ಮಾಡ್ತೀವಿ. ಅದಾದ ಬಳಿಕ ಐಸಿಯು ಇಂದ ಹೊರಗಡೆ ಬಂದು ಇಲ್ಲ ಪೀಡ್ಸ್ ಬಂದಿರೋದ್ರಿಂದ ನಿಮ್ಮ ಮಗಳು ಮೃತಪಟ್ಟಿದ್ದಾಳೆ ಅಂತ ಹೇಳ್ತಾಳೆ. ಇದರಿಂದ ಅವರ ತಾಯಿ ಅಂದ್ರೆ ಆಕ್ರೋಶಗೊಂಡು ಡಾಕ್ಟರ್ ಮೇಲೆ ತನ್ನ ಅಂದ್ರೆ ಪ್ರತಿಕಾರ ಅಂದ್ರೆ ಡಾಕ್ಟರ್ ವಿರುದ್ಧವಾಗಿ ಅಂದ್ರೆ ಅಳಲನ್ನ ತೋಡ್ಕೊಂಡ್ರು. ಇಲ್ಲಿ ಯಾವುದೇ ರೀತಿಯಾದಂತ ಯಾವ ಡಾಕ್ಟರ್ ಕೂಡ ಇಲ್ಲ ಇದು ಸರಿಯಾಗಿದೆ. ಈಗ ಡಾಕ್ಟರ್ ಹೇಳ್ತಾ ಇರುವಂತದ್ದು ಇಲ್ಲಿ ಯಾವುದೇ ರೀತಿ ಆಗಿಲ್ಲ. ಆಕೆಗೆ ಆಲ್ರೆಡಿ ಅಂದ್ರೆ 2 ಮಕ್ಕಳಿದ್ದಾವೆ. ಮಕ್ಕಳಾದ ನಂತರ ಇದು 3ನೇ ಮಗು. ಅಡ್ಮಿಟ್ ಆಗುವ ಮೊದಲೇ ಆ ತಾಯಿಗೆ ಪ್ರಜ್ಞೆ ಇದ್ದಿದ್ದಲ್ಲ, ಅದನ್ನ ನಾವು ಅಂದ್ರೆ ಅವ್ರ ಕಡೆಯಿಂದ ಸಹಿ ತೆಗೆದುಕೊಂಡು ಈ ರೀತಿಯಾಗಿ ನಾವು ಅಡ್ಮಿಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ವಿ. ನಮ್ಮಿಂದ ಯಾವುದೇ ರೀತಿಯಾದಂತ ತಪ್ಪಾಗಿಲ್ಲ ಅಂತ ಹೇಳ್ತಾ ಇರುವಂತದ್ದು ರೂಪ. ಪ್ರತಿ ಸಾವಿನ ವಿಚಾರ